ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಸಹಜವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಆಪ್ತ ವಲಯದ ಸಿಟ್ಟಿಗೆ ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದೆ. ನಾಯಕತ್ವ ಬದಲಾಗಲ್ಲ ಅನ್ನುವಂತ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಮಾತನಾಡಿದರೆ ಅದು ಬಲಾತ್ಕಾರ, ಅವರು ಮಾತನಾಡಿದರೆ ಅದು ಚಮತ್ಕಾರನ, ನಮಗೆ ನೋಟಿಸ್ ಕೊಡ್ತಾರೆ ಅಂತ ಇಕ್ಬಾಲ್ ಹುಸೇನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MLC ಯತೀಂದ್ರ ಸಿದ್ದರಾಮಯ್ಯ ಅವರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ, ನಮಗೆ ಹೇಳಿಕೆ ಕೊಡಬೇಡಿ ಅಂತ ಹೇಳ್ತಾರೆ. ಯತೀಂದ್ರ ಪದೇ ಪದೇ ಮಾತನಾಡ್ತಾರೆ, ನಮ್ಮ ವರಿಷ್ಠರು ವೀಕ್ ಅಲ್ಲ, ಎಲ್ಲವನ್ನೂ ತೀರ್ಮಾನಿಸ್ತಾರೆ ಅಂತ ರಾಮನಗರ MLA ಮಾತನಾಡಿದರು. ನನಗೆ ಗೊತ್ತಿಲ್ಲಪ್ಪ, ನಾನು ನೋಡಲಿಲ್ಲ. ನಾನು ನೋಡಿದಾಗ ಮಾತ್ರ ಬಿಡಲ್ಲ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ಹ್ಞೂ ರೀ, ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಕಾಂಗ್ರೆಸ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅಬಕಾರಿ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಮಾತನಾಡಿದ್ದಕ್ಕೆ ಸಿಎಂ ಮುಂದುವರಿಕೆಯ ಬಗ್ಗೆ ನಿರ್ಧರಿಸೋದು ಹೈಕಮಾಂಡ್ ಅಂತ RB ತಿಮ್ಮಾಪುರ್ ಮಾತನಾಡಿದ್ದಾರೆ. ವರಿಷ್ಠರ ನಿರ್ಧಾರಕ್ಕೆ ನಾವು ಬದ್ಧ ಅಂತ CM DCM ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು, AICC ಅಧ್ಯಕ್ಷರು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ RB ತಿಮ್ಮಾಪುರ್ ಮಾತನಾಡಿದರು. ಹೈಕಮಾಂಡ್ ಅಂತೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳ್ತಾರೆ. ಈ ರಾಜ್ಯದ ಆಗು ಹೋಗುಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾರೆ. ಇಲ್ಲಿ ಏನು ಈ ರಾಜ್ಯದಲ್ಲಿ ಏನಿದೆ ಅನ್ನೋದೆಲ್ಲ ಬಲ್ಲವರಿದ್ದಾರೆ. ಶಾಸಕರ ಅಭಿಪ್ರಾಯ ಹೈಕಮಾಂಡ್ ವಿಚಾರ ಮಾಡಿಕೊಂಡು ಇಲ್ಲಿ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಅಂತಕ್ಕಂಥದ್ದನ್ನು ಯಾರು ಹೇಳೋರು? ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರಂದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ನಮ್ಮ ನಾಯಕ ಹೇಳಿದ್ದನ್ನೇ ನಾನೇ ಹೇಳಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.